ಹೇಗೆ ಯಾರು ಸಿದ್ದಪ್ಪಾಜಿಯವರು ಒಕ್ಕ ಒಕ್ಕಳ ನೀರ ಕಣ್ಣಿನಲ್ಲಿ ತುಂಬಿಕೊಂಡು ಒಕ್ಕಳ ನೀರ ಕಣ್ಣಿನಲ್ಲಿ ತುಂಬಿಕೊಂಡು ತನ್ನ ತಾಯಿ ದೊಡ್ಡಮ್ಮನ ಬಳಿಗೆ ಅಳೋಳ್ವ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಯ್ಯ ನೀವೇ ಬನ್ನಿ. ಆ ಕಡೆಯಿಂದ ಮಗನು ಅಳುತ್ತಾ ಬರುವ ಮಗನ ನೋಡಿದಳಂತೆ ತಾಯಿ ಕೋಪಿನ ದೊಡ್ಡಮ್ಮ. ಸಿದ್ದಪ್ಪಾಜಿ ಯಾರು ಮಗನಿಗೆ ಬಂದವನಲ್ಲ, ಸಿದ್ದಪ್ಪಾಜಿ ಏನು ಗೊತ್ತಿಲ್ವಲ್ಲ ಅಂತೇಳಿ ತಾಯಿ ನೋಡ್ತಾ ಇದ್ದಾಳೆ. ಸಿದ್ದಪ್ಪಾಜಿ ಅವರು ಆ ಕಡೆಯಿಂದ ಮಗನ ಅಳ್ತಾ ಬರ್ತಾ ಇದ್ದಾನೆ. ಅಳ್ತಾ ಬರುವಂತ ಮಗನ ನೋಡ್ಬಿಟ್ಟು ತಾಯಿ ದೊಡ್ಡಮ್ಮ ಅಳುತ್ತಾ ಬರುವ ಮಗನ ನೋಡಿದಳಂತೆ ತಾಯಿ ಕೋಪಿನ ದೊಡ್ಡಮ್ಮ. ಸಿದ್ದಪ್ಪಾಜಿ ಯಾವ ಬಂದ ಅಳ್ತಾ ಬರ್ತಾ ಇದ್ದ ಸಿದ್ದಪ್ಪಾಜಿ ನಿನ್ನ ಆಲದ ಕಣ್ಣೀರು ನಿನಗೆ ಇನ್ನು ಮುಂದೆ ತಪ್ಪಾಗಿರುವ ಸಿದ್ದಯ್ಯ ಸ್ವಾಮಿ ಬನ್ನಿ. ಆ ಕಡೆಯಿಂದ ಮಗನು ಅಳುತ್ತಾ ಬರುವ ಮಗನ ಮುಂದೆಯ ಹಿಡ್ಕೊಂಡು ಮಗನಿಗೆ ದೊಡ್ಡಮ್ಮ ನನ್ನ ತೊಡೆಯಲ್ಲಿ ಕುಡಿಸ್ಕೊಂಡು ನನ್ನ ತಾಯಿ ಸರಗಂದಿ ಮಗನ ಕಣ್ಣೀರ ಒರೆಸಿದಳಂತೆ ಸಿದ್ದಯ್ಯ ಸ್ವಾಮಿ ಸಿದ್ದಯ್ಯ ನೀವೇ ಬನ್ನಿ. ಅಂತಕ್ಕಂಥ ಮಗನ ನೋಡ್ಬಿಟ್ಟು ತಾಯಿ ದೊಡ್ಡಮ್ಮ ಆ ಸಿದ್ದಪ್ಪಾಜಿ ಗಲ್ಲ ಹಿಡಿದು ಕೇಳ್ತಾ ಇರ್ತಾಳಂತೆ. ರಾಜಪ್ಪಾಜಿ ಏನಂದ್ರು, ನಜಪ್ಪ ಏನಂದ್ರು, ಜಯ ಜಗ್ಗಯ್ಯ ಏನಾದ್ರು ಒಡದಪ್ಪ. ಅಪ್ಪ ಯಾರು ನಂದು ಅಂತ ಹೇಳಿ ನಿಂತು ಸೋತ ಮಾಡ್ತಾ ಬರ್ತಾ ಇದ್ದೆ ಸಿದ್ದಪ್ಪಾಜಿ. ಹೌದಪ್ಪ, ನಿಮ್ ಕಣ್ಣಿನಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರ್ದಂಗ ಆಯ್ತದಂದು. ಹೌದು ಸಿದ್ದಪ್ಪಾಜಿ, ಯಾರಪ್ಪ ನೀನು ಹೊಡೆದವರು? ಹೌದು, ಈ ಮಂಗಳೂರಿನಲ್ಲಿ ನೀ ಅಳ್ತಕ್ಕಂಥ ಕಣ್ಣೀರು ನಿನಗೆ ಇನ್ನು ಮುಂದು ತಪ್ಪಾಗಿರುವೇನು ಸಿದ್ದಪ್ಪಾಜಿ ಅಂತ ಕೇಳಿ ದೊಡ್ಡ ಬಂದವರೇ. ಅವ್ವ ರಾಜಪ್ಪಾಜಿ ಏನು ಅಂದಿಲ್ಲ ದೊಡ್ಡ ತಾಯಿ. ಚನ್ನಜಮ್ಮ ಕಣ್ಣಿಗೆ ಇದ್ದವರು ಏನು ಹೇಳಿಲ್ಲ ತಾಯಿ. ಇನ್ಯಾಕೆ ತಪ್ಪಿರಿಸಿ ಹೇಳ್ತಾ ಇದ್ದೀನಿ. ಅವ್ವ ಒಬ್ಬನಾಪುರದಲ್ಲಿ ಸ್ವಾಮಿವರು ಅಲುಗೂರಿಗೆ ಹೋಗಿ ಬಿಡದಾಲ ಜ್ಞಾನ ಗಣಪತಿ ಅವರೇ ತಾಯಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಅಲೂರಿಗೆ ಹೋಗಲಾರೆ ಅಮ್ಮನವನ್ನ ಕೊಡಲಾರೆ. ಅವ್ವ ಅಲೂರಿಗೆ ಹೋಗಲಾರೆ ಹಣಗಬ್ಬಳವನ್ನ ತಾಯಿ ಕರುಣಾರೆ ದೊಡ್ಡಮ್ಮ. ಅವ್ವ ಗುರುಗಳಿಗೆ ಹೇಳಿ ಮಾತಾಡಿಸ್ಕೊಡಿ ಅಂತ ಹೇಳಿ ತಾಯಿ ದೊಡ್ಡಮ್ಮ ತಾಯಿ ಪಾದಗಳು ಇಟ್ಟನ್ನು ಬೇಡಿಕೊಂಡೆ. ಇರುವಂತ ಒಳಗದ ಮರ್ಮವನ್ನ ಎಷ್ಟು ಅಂತ ಹೇಳಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುವಿದೆಯೋ ನೀವೇ ಬನ್ನಿ. ಸಿದ್ದಪ್ಪಾಜಿ ಅವರು ಆ ಕಡೆಯಿಂದ ಅಳ್ತಾ ಬರ್ತಾ ಇದ್ರೆ ಈ ಕಡೆಯಿಂದ ತಾಯಿ ದೊಡ್ಡಮ್ಮ ಯಾರು ಮಗ ಈ ರೀತಿ ಬರ್ತಾವನಲ್ಲ ಅಂತ ಹೇಳಿ ತಾಯಿ ನೋಡ್ಕೊಂಡು ಓಹೋ ಸಿದ್ದಪ್ಪಾಜಿ ಯಾರು ಹೊಡೆದ್ರು ಯಾರು ಹೋದ್ರು ಅಂತ ಹೇಳಿ ಈ ರೀತಿ ಹತ್ಕೊಂಡು ಬರ್ತಾ ಇದ್ದೀವಿ ಸಿದ್ದಪ್ಪಾಜಿ. ದೊಡ್ಡಮ್ಮ, ಈ ಬೊಂಬೆಗಳ ಪುಡದಲ್ಲಿ ನೀನು ಹಿಂದೂ ಮುಂದು ತಪ್ಪಾಲ್ವೇನು ನಿನ್ ಕಣ್ಣೀರು? ಹೌದಪ್ಪ, ಯಾಕಪ್ಪ ಅಳ್ತಾ ಬರ್ತಾ ಇದೀಯ ಅಂತ ತಾಯಿ ದೊಡ್ಡಮ್ಮ ಕೇಳಿದ್ರೆ, ದೊಡ್ಡಮ್ಮ
ದೊಡ್ಡಮ್ಮ ಯಾರು ಪೊಯ್ಲಿಲ್ಲ ತಾಯಿ. ಮತ್ತ್ಯಾಕಪ್ಪ ಕಣ್ಣೀರು? ಬೊಪ್ಪಳಪುರದಲ್ಲಿ ಕೂತಿರ್ತಕ್ಕಂಥ ಮಂಟೆ ಸ್ವಾಮಿ ಏನಂದ್ರಪ್ಪ? ಆನಂದ್ ಜಾತಿ ಪಂಚೋಣದವಳು ಅನುಗುರ್ಗ್ ಹೋಗಿ ಕಬ್ಬಣದ ಲಾಂಛನ ತಕ್ಕು ಬನ್ನಿ ಅಂತ ಹೇಳ್ತಾರೆ ದೊಡ್ಡಮ್ಮ. ಹೋದರೆ ನನ್ನ ಪ್ರಾಣ ನಿಮ್ಮಿಂದ ಹೋಗಬೇಕು ತಾಯಿ, ಉಳಿದರೆ ಈ ಜೀವ ಈ ಬೊಪ್ಪಳಪುರದಲ್ಲಿ ನಿಮ್ಮಿಂದ ಉಳಿಯಬೇಕು ತಾಯಿ. ಹಳೂರು ಹೋಗುದಿಲ್ಲ ಅಂತೇಳಿ ಮಾಪ್ ಮಾಡಿಸ್ಕೊಡಿ ನಿಮ್ ಪಾದ ಅಂತೇಳಿ ದೊಡ್ಡಮ್ಮ ತಾಯಿ ಪಾದಗಳ ಬಾಚಿ ತಪ್ಪಿದರಂತೆ ಗನನೀಲಿ. ಜಗಜ್ಯೋತಿ ಅಯ್ಯೋ ಕಂದ, ಬಾಜಿ ಗುರುಗಳಾಗ್ತಕ್ಕಂಥ ಮಾತನ್ನ ನೀನಲ್ಲ ನಾನಲ್ಲ ಯಾರೋ ಅವ್ರ ಮಾತ ತಿರಸ್ಕಾರ ಮಾಡಿ ಸಾಧ್ಯ ಇಲ್ವಲ್ಲ? ಹೌದಪ್ಪ. ಅಪ್ಪ ಒಬ್ಬನೇ ಹೋಗ್ತೀನಿ ಅಂತ ಹೇಳಿ ಭಯ ಪಡಬೇಡ. ಮತ್ತೆ ಎಡಗಡೆ ರಾಜಪ್ಪಾಜಿ ಕಳಿಸ್ಕೊಡ್ತೀನಿ. ಹೌದು ಕಂದ. ಬಲಗಡೆ ಜಮನ್ ಕಳಿಸ್ಕೊಡ್ತೀನಿ. ಹೌದಪ್ಪ. ಮುಟ್ನಳ್ಳಿ ಬಲ್ಲಾರ್ದೈನ ಮುಂದೆ ಕಳಿಸ್ಕೊಡ್ತೀನಿ. ಹೌದೌದು. ನೀನ್ ಧರಿಸ್ಕೊಂಡು ಹೋಯ್ತಿಯಲ್ಲ ಮಡ್ಡಿ ಕಪ್ಪು, ಹಾ, ಆ ಮಡ್ಡಿ ಕಪ್ಪಿನ ಮೇಲೆ ನಾನೇ ದೊಡ್ಡಮ್ಮ ತಾಯಿ ಮೈ ತುಂಬಿಕೊಂಡು ಬರ್ತೀನಿ. ಹೌದಪ್ಪ. ಅದು ಅಲ್ಲದೆ ಹಾ, ಉತ್ತರ ದೇಶದ ಕಂಡಾಯದ ಮೇಲೆ ಅಖಂಡ ಕೋಟಿ ಅಲ್ಲ ಮಹಾಪ್ರಭುಗಳು ಮಂಡ್ಯ ಸ್ವಾಮಿಯವರು ಒಂಬಾಳಿಯಾಗಿ ವಾಲಾಳು ಹೊರತಂದು. ಹೌದೌದು. ಯಾಕಪ್ಪ ಅಬ್ಬ, ಅದು ಅಲ್ಲದೆ ಸಿದ್ದಪ್ಪಾಜಿ ಹೇಳು ದೊಡ್ಡಮ್ಮ. ನಿನ್ನ ಬೆನ್ನಿಂದೆ 77 ಜನ ಮಾರನ ತಂದು ಅವರು ಕೊಡ್ತೀನಿ ಸಿದ್ದಪ್ಪಾಜಿ. ಹೌದಪ್ಪ. ಏನವ್ವ ದೊಡ್ಡಮ್ಮ, 77 ಜನ ಮಾರನ ತಂದು ಕೊಡ್ತೀಯವ್ವ? ನಿಜ. ಹೌದು ಸಿದ್ದಪ್ಪ. ಹೌದು ಕಂದ. ಹೋಗಿ ಹಾ, ನೀನು ಅಲೂರು ಜಿಲ್ಲಾಪುರದಲ್ಲಿ ಹೌದು ಹೋಗು, ದಾನ ಸಾರಿ ಹಾ, ನೀನ್ ಕಬ್ಬಣ ಲಾಂಛನ ತಗೊಂಡ್ ಬಂದ್ಬಿಡಪ್ಪ ನಿಜ ಅಂತ ಅಂದ್ರೆ. ಹೌದು. ಹೌವ ತಾಯಿ ದೊಡ್ಡಮ್ಮ, ಹಾ, 77 ಜನ ಮಾರನ ತಂದು ನಾನು ಕೊಡ್ತೀನಿ ಅಂತೀಯಲ್ಲ, ಆ 77 ಜನ ಮಾರಿರು ಎಲ್ಲಿಂದ ಕರೆಸಿಯವ್ವ? ಎಲ್ಲಿಂದ? ಯಾರ್ಯಾವ ಕರೆಸಿಯವ್ವ? ಹಾ, ಹಂಗಂತ ಅಂದ್ರೆ ಸಿದ್ದಪ್ಪಾಜಿ ಆಗ ದೊಡ್ಡಮ್ಮ ತಾಯಿ ಹೇಳ್ತಾ ಹೇಳೋಣಂತೆ. ಹೇಗೆ? ಅಯ್ಯಯ್ಯೋ ಸಿದ್ದು, ದೊಡ್ಡಮ್ಮ, ನಾನು ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು 77 ಜನ ಮಾರನೆಲ್ಲ ಕೂಗ್ತಾ ಇದ್ರೆ ಯಾವ ರೀತಿ ಬರ್ತಾರೆ ಗೊತ್ತೇನೋ ನನ್ನ ಕಂದ. ಹೇಗೆ ದೊಡ್ಡಮ್ಮ? ಇಂತು ಕುಂದೂರು ಬೆಟ್ಟದ ಮೇಲೆ ಅಡಕಾರಂಗರ ಕಾಸಿ ಮೂಗುತಿಂಬಾದೇವಿ ಸ್ವಾಸ್ಥ್ಯವನ್ನಾದೇವಿ ಹಿಡಿಸಾಲೆ ಚೌಡಮ್ಮ ಎತ್ತುವನ ಕನ್ನ ತುಮ್ಮಪೂರ ಉರುಗಾಟಿ ಮುಂದೆ ಎತ್ತುವುದರಸಿ ಮುಂದೆ ಎತ್ತುವನ ಕನ್ನ ಮಗನೇ ಆಳು ಮಾಡಿ ಬಾಳದ ಶೀಲು ಮಾಡಿ ಸಿದ್ದಯ್ಯ ಸ್ವಾಮಿ ಒಳಗಿರೆ ಉಚ್ಚವ್ವ ಓಡುವವನ ಕಂದ ಮಾಡಿ ಓಡುವವನ ಕಂದ ನನಗೆ ದುರ್ಗಪ್ಪಾಡಿ ಓಡುವವನ ಕಂದ ಮಳೋರಮ್ಮ ರಮ್ಮ ಎತ್ತುವವನ ಕಂದ ಮಾರೆ ದೊಡ್ಡಿರುವ ಚಿಕ್ಕಮ್ಮ ತಾಯಿ ಬಾರೆ ಮಾರಮನಿಗಿನು ಬಾರೆ ಅಂತೇಳಿ ದೊಡ್ಡಮ್ಮ ಕೈ ಬೀಸಿ ಕರೆದಾಗ ಅವ್ವ ಕೂಗು ಕೇಳಕೊಂಡ ಮಾರಿ ಮಸಳೆಯರೆಲ್ಲ ಕಾಗಮಣ್ಣದ ರೋಗೆ
ಹುಟ್ಟುಕೊಂಡು ಮಾರಿರು ಅವರು ಓಡಿ ಬಂದವರಿಗೆ ನಮ್ಮ ಭೂಮು ದೊಡ್ಡವ್ರ ಮುಂದೆ ಅವರು ಕುಣಿಯುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರೇರೆಲ್ಲ ದಯ ಮಾಡು ಮಾರಿ ಮಸೀಮರೆಲ್ಲ ಬಂದು ಏನ್ ಮಾಡಿದ್ರು ದೊಡ್ಡಮ್ಮ ತಾಯಿಯವ್ರ ಮುಂದೆ ಚಗ್ಗು ಚಗ್ಗು ಕುಣಿತಿದ್ದಾರೆ ನಿಜ ಸೈಲ ಮಾರೋ ಎಲ್ಲ ಎಲ್ರೂ ಹೌದು ಏನ್ ಮಾರಮ್ಮನ ಮುಂಚೆನೆ ನಿಂತ್ಕೊಂಡು ಶೈಲ ಮಾರಮ್ಮ ಅಂತಾನೆ ಏನ್ ಮಾರಮ್ಮ ಕಿಟ್ಟು ಅಂತ ಕಿಳ್ಸ್ಕೊಂಡು ಬರುಡ್ಬೇಕು ಅಂತ ಮಾರಮ್ಮ ತಂದೆ ಕೊಡ್ತೀನಿ ಇದ್ರ ಬೇಡ ಕಣಪ್ಪ ಹೆದರ್ಬೇಡ ಹೌದು ನೀನು ಚಿಲ್ಲಾಪುರಕ್ಕೆ